ರೋಗಮುಕ್ತ ಸಮಾಜ ನಿರ್ಮಾಣ ಮಾಡಲು ಎಲ್ಲರೂ ಪ್ರತಿದಿನ ಯೋಗಾಭ್ಯಾಸ ಎಂದು ಯೋಗ ಗುರು ಡಾಕ್ಟರ್ ಜಗದೀಶ್ ಎಸ್ಎಂ ಕರೆ. ಆರ್ ನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಪ್ರದೇಶದಲ್ಲಿ ಒತ್ತಡ ಜೀವನ, ಆಹಾರ ಪದ್ಧತಿ ಸರಿಯಾದ ಕ್ರಮವಿಲ್ಲದ ಕಾರಣದಿಂದ ಮನುಷ್ಯನ ದೇಹ ರೋಗಯುಕ್ತವಾಗುತ್ತಿದೆ. ಆದ್ದರಿಂದ ಪ್ರತಿಯೊಬ್ಬರು ಯೋಗ ಕಲಿಯಬೇಕು ಮತ್ತು 1 ಗಂಟೆ ಯೋಗ ಮಾಡಿ ಮಾನಸಿಕ, ದೈಹಿಕವಾಗಿ ಆರೋಗ್ಯವಂತರಾಗಿ ಇರಬಹುದು ಎಂದು ಡಾಕ್ಟರ್ ಜಗದೀಶ್ ಎಂಎಸ್ ಹೇಳಿದರು. ಅವರು ಲಗ್ಗೆರೆ ಉತ್ತಮ ಯೋಗ ಕೇಂದ್ರ, ಆರ್ಜೆಆರ್ ಯೋಗ ಕೇಂದ್ರ ಮತ್ತು ಶಿವಗಂಗಾ ಸಾಂಸ್ಕೃತಿಕ ಮತ್ತು ಕ್ರೀಡಾ ಟೆಸ್ಟ್ ಸಹಯೋಗದಲ್ಲಿ ಮತ್ತು ಶಿವಗಂಗಾ ಟೆಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಗದೀಶ್ ಅವರ ನೇತೃತ್ವದಲ್ಲಿ ಮೌಂಟ್ ಸೈನೋರಿಯಾ ಶಾಲಾ ಆಟದ ಮೈದಾನದಲ್ಲಿ ಸ್ವಾತಂತ್ರ್ಯ ಯೋಧರ ಲಗ್ಗೆರೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಲಗ್ಗೆರೆ ನಾರಾಯಣಸ್ವಾಮಿ ಮಾತನಾಡಿದರು. ಶ್ರೀ ಕಾಮಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಫ್ರೀಡಂ ಫೈಟರ್ ಅವಾರ್ಡಿನ ಜೆಡಿಎಸ್ ಅಧ್ಯಕ್ಷ ಎನ್ ಚಂದ್ರಶೇಖರ ಗೌಡ ಮಾತನಾಡಿ, ಯೋಗಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಮಹತ್ವವನ್ನು ವಿಶ್ವಕ್ಕೆ ಮಾದರಿ, ಸಾವಿರಾರು ವರ್ಷಗಳ ಇತಿಹಾಸವಿರುವ ಯೋಗಕ್ಕೆ ಇಂದು ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದ್ದು 180ಕ್ಕೂ ಹೆಚ್ಚು ದೇಶಗಳಲ್ಲಿ ಯೋಗ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಶಿವಗಂಗಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಗದೀಶ್ ಅವರು ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿ ಯೋಗ ಪ್ರದರ್ಶನ ಮಾಡುವ ಮೂಲಕ ಮತ್ತು ಸಹಕಾರ ನೀಡಿದ ಮಹನೀಯರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮೌಂಟ್ ಸೈನೋರಿಯಾ ಶಾಲಾ ಆಡಳಿತ ಸದಸ್ಯರಾದ ಸುರೇಶ್, ಯೋಗ ಶಿಕ್ಷಕರಾದ ಸುಲೋಚನಾ, ರಾಜರೆಡ್ಡಿ, ಹೇಮಲತಾ ರೆಡ್ಡಿ, ಡಾಕ್ಟರ್ ಶೈಲಜಾ, ಯೋಗ ಶಿಬಿರಾರ್ಥಿಗಳು, ಪೋಷಕರು, ಸಂಸ್ಥೆ ನಾಗರಿಕರು, ಮಹಿಳೆಯರು ಮುಂತಾದವರು ಪಾಲ್ಗೊಂಡಿದ್ದರು. ನಮ್ಮ ಋಷಿಮುನಿಗಳು, ನಮ್ಮ ತಪಸ್ವಿಗಳು, ನಮ್ಮ ಗುರುಗಳು, ಹಿರಿಯರು ಬಹಳಷ್ಟು ಜನ ಒಂದ್ ಕಡೆ ಯೋಗವನ್ನು ಮಾಡಿದ್ರೆ ಇನ್ನೊಂದು ಕಡೆ ನಮ್ದು ದೇಶ ಬಹಳ ವಿಶೇಷವಾಗಿ ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿತ್ತು. ವೃತ್ತಿ ಬದುಕಲ್ಲಿ ಎಲ್ಲರೂ ಸಹ ಒಬ್ಬ ಆಚಾರ್ಯ ಕುಲ್ಮೆ ಕೆಲಸ ಮಾಡಿದ್ರೆ 2 ಗಂಟೆ ನೀರನ್ನು ಬಿಟ್ರೆ ಇನ್ನೊಬ್ರು ಇನ್ನೊಂದು ಕೆಲಸವನ್ನು ಮಾಡಿದ್ರೆ ಹಳ್ಳಿಗಳಲ್ಲಿ ಎಲ್ರಿಗೂ ದಿನ ಬೆಳಗ್ಗೆ ಪೂರ್ತಿ ಕೆಲಸ ಇತ್ತು. ಯಾರು ಕಂಪ್ಯೂಟರ್ ಮುಂದೆ ಟಿವಿ ಮುಂದೆ ಕೂತ್ಕೊಂಡು ದಿನಗಟ್ಟಲೆ ಟಿವಿ ನೋಡ್ತಾನೋ ಇಲ್ಲ ಆನ್ಲೈನ್ ಕೆಲಸ ಅಂತನೋ ಮಾಡ್ತಾ ಕೂರ್ತಿರ್ಲಿಲ್ಲ. ಎಲ್ಲರೂ ಸಹ ದನಕರು ಸಾಕುವಂಥದ್ದೋ ಇಲ್ಲ ವ್ಯವಸಾಯ ಮಾಡುವಂಥದ್ದೋ ಬಿಸಿಲಲ್ಲಿ ಇರ್ತಿದ್ರು, ವ್ಯವಸಾಯ ಮಾಡ್ತಿದ್ರು. ಉಳಿದಂಥವ್ರು ಸಾಧಕರು ಸಾಧನೆಯನ್ನಾದರೂ ಮಾಡ್ತಿದ್ರು. ಇವತ್ತೆಲ್ಲವನ್ನ ಬಿಟ್ಟು ದುಡಿಮೆ ಒಂದೇ ದಾರಿ ಅಂತ ನೋಡ್ತಿದ್ವಿ. ನಾಳೆ ಮಕ್ಕಳಿಗೆ ನಾವು ಎಷ್ಟು ಸೇರಿಸಿದ್ವಿ ಅಂತ ನೋಡ್ತಿದ್ವಿ, ಎಷ್ಟು ಆರೋಗ್ಯ ಕೊಟ್ವಿ ಅಂತ ನೋಡ್ತಾ ಇಲ್ಲ. ಹಾಗಾಗಿ ಆರೋಗ್ಯ ಕೊಡ್ಲಿಲ್ಲ ಅಂತಂದ್ರೆ ಎಷ್ಟು ದುಡ್ದಿಟ್ಟಿದ್ರು ಕಷ್ಟ. ಏಕೆಂದ್ರೆ ಈಗ ನಮ್ಮ ಮನೆಗೆ ಪ್ರತಿ ದಿವಸ ಇಲ್ಲ ಅಂದ್ರೆ ವಾರದಲ್ಲಿ 10 ಜನ ಆದ್ರೂ ಹಾಸ್ಪಿಟಲ್ ಅಡ್ಮಿಟ್ಗೆ ಸಹಾಯ ಕೇಳ್ಕೊಂಡು ಬರ್ತಾರೆ. ಏನಿವತ್ತು ನಮ್ಮ ಲಗ್ಗೆರೆನಲ್ಲಿ ಜಗದೀಶ್ ಅವರು ಮತ್ತು ಉತ್ತಮ ಯೋಗ ಕೇಂದ್ರದ ಸುಲೋಚನಾ ಮೇಡಮ್ ಅವರು, ಹಾಗೆ ನಮ್ಮ ರಾಜಾರೆಡ್ಡಿ ಸಾಹೇಬರು ಎಲ್ಲವರು ನಮ್ಮ ಪ್ರಪಂಚದ 12ನೇ ಯೋಗ ದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಸೊ ಇವರು ಯೋಗ ದಿನಾಚರಣೆ ಜೊತೆಗೆ ಯೋಗ ಮಾಸ್ಟರ್ಗಳಾಗಿ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಇದರ ಯೋಗದ ಅವೇರ್ನೆಸ್ಸನ್ನು ಮಾಡ್ತಾ, ಹಾಗೆ ಆರೋಗ್ಯಕರ ಜೀವನವನ್ನು ನಾವು ಹೇಗೆ ಅಳವಡಿಸ್ಕೊಬೇಕು ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ಸಂಸಾರದಲ್ಲಿ. ಯಾಕಂದರೆ ಇದು ಯೋಗ ಬರೀ ದೇಹಕ್ಕೆ ಮಾತ್ರ ಸಂಬಂಧಪಡೋದಿಲ್ಲ, ದೇಹ ಮತ್ತು ಮನಸ್ಸು ಎರಡನ್ನೂ ಒಟ್ಟಿಗೆ ಕೇಂದ್ರೀಕರಿಸಿಕೊಳ್ಳುವಂಥ ಒಂದು ಯೋಗವನ್ನು ಟೀಚರ್ಸು ಎಲ್ಲ ನಮ್ಮ ನಾಗರಿಕರಿಗೆ ಹಾಗೂ ನಮ್ಮ ಲಗ್ಗೆರೆಯ ಸಂಪೂರ್ಣ ಜನತೆಗೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಯೋಗ ಒಂದು ಕಲ್ತ್ಕೊಳ್ಳೋ ಜೊತೆಗೆ ಇವರು ಒಳ್ಳೆಯ ಸಂಸ್ಕಾರ ಹೇಗಿರಬೇಕು, ಮಕ್ಕಳಿಗೆ ಯಾವುದಾದ್ರು ನಾವು ಜೀವನವನ್ನು ಶೈಲಿಯನ್ನು ಹೇಳ್ಕೊಡ್ಬೇಕು. ಮತ್ತು ಮನೆಯನ್ನು, ಯಾಕಂದರೆ ಇದೊಂದು 1 ಅವರ್ ಮಕ್ಕಳಿಗೆ ಮನೆಯಲ್ಲಿ ಇವರು ಯೋಗವನ್ನು ಕಲ್ತ್ಕೊಂಡು ಹೋದರೆ ಇಡೀ ದಿನವನ್ನು ಅವರು ಮನೆಯೇ ತುಂಬ ಆ್ಯಕ್ಟಿವಿಟಾಗಿ ಇಟ್ಕೊಳ್ಳೋ ಥರ ಮಾಡ್ಕೊತಾರೆ. ಸೊ ಅದೊಂದು ಜೊತೆಗೆ ಏನು ವಿಶ್ವಕ್ಕೆ ನಮ್ಮ ಭಾರತ ಒಂದು ಕೊಡುಗೆಯಾಗಿ ಕೊಟ್ಟಿದೆ. ಇದನ್ನು ಇನ್ನೂ ಅತಿ ಹೆಚ್ಚು ಪ್ರಚಾರಗಳನ್ನ ಕೈಗೊಳ್ಳಬೇಕು. ನಾವುಗಳು ಕೂಡ ಏನು ಸಮಾಜಮುಖಿನಲ್ಲಿ ಹೋರಾಟ ಮಾಡಿಕೊಂಡು ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಅದೇ ಥರ ಕಾರ್ಯಕ್ರಮಗಳಲ್ಲಿ ಯೋಗವನ್ನು ಕೂಡ ನಾವು ತಗೊಂಡು ಟೀಚರ್ಸ್ಗಳ ನಾವು ಪ್ರೋತ್ಸಾಹಿಸ್ಕೊಂಡು ಇನ್ನೂ ಅನೇಕರು, ಯಾಕಂದರೆ ನಮ್ಮ ಲಗ್ಗೆರೆ ಪೂರ್ಣನಲ್ಲಿ ಒಂದು 70,000 to 80,000 ಜನ ಹಿರಿಯ ನಾಗರಿಕರು, ಅಂದರೆ ಹಿರಿಯರು ಎಲ್ಲರೂ ವೋಟರ್ಸ್ 18 ವರ್ಷಕ್ಕಿಂತ ಹೆಚ್ಚಿಗೆ ಜನ ಇದ್ದಾರೆ. ಎಲ್ಲ 1 ಲಕ್ಷದವರೆಗೂ ಜನ ಇದ್ದಾರೆ, ಮಕ್ಕಳು ಎಲ್ಲ ಸೇರಿಸಿ. ಸೊ ಇಲ್ಲಿ ನೋಡಿದ್ರೆ ಒಂದು 100-150 ಜನ ಮಾತ್ರ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ಇನ್ನು ಮುಂದಿನ ವರ್ಷದಷ್ಟೊತ್ತಿಗೆ ಒಂದು 500 to 1000 ಜನಕ್ಕೆ ಮಾಡಬೇಕು. ಇವ್ರಿಗೊಂದು ಒಳ್ಳೆಯ ಸ್ಥಳಾವಕಾಶ ಬೇಕು. ಸ್ಥಳಾವಕಾಶ ಇಲ್ದಿರೇ ಅಲ್ಲಿ ಇಲ್ಲಿ ಕೇಳಿಕೊಂಡು ಇವರೇ ವಾಲಂಟ್ರಿಯಾಗಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕಾಗತ್ತೆ. ನಮ್ಮ ಮುಂದಿನ ಏನಿದ್ದಾರೆ ನಮ್ಮ ರಾಜಕಾರಣಿಗಳಲ್ಲಿ ಯಾರು ನಮ್ಮ ಜನ ಮುಖಂಡರಿದ್ದಾರೆ ಅವ್ರನ್ನೆಲ್ಲ ನಾವು
ಸ್ಪಂದಿಸಿ ಇದಕ್ಕೊಂದು ಒಳ್ಳೆಯ ಜಾಗವನ್ನು ಮಾಡಬೇಕು ಅಂತ ಪಾಪ ಅವರ ಒಂದು ಧ್ಯೇಯ ಅವ್ರು ಆಲ್ರೆಡಿ 10 ವರ್ಷದ ಹೋರಾಟ ಮಾಡ್ತಾ ಇದ್ದಾರೆ, ಒಂದು ಜಾಗ ಬೇಕು ಅಂತೇಳಿ. ಸೊ ಅದಕ್ಕೆ ಕೂಡ ನಾವು ಕೂಡ ಅದಕ್ಕೆ ಕೈಯನ್ನು ಜೋಡಿಸ್ತಾ ನಾವು ನಮ್ಮ ಕಚೇರಿಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಏನು ಸರ್ಕಾರದಿಂದ ಏನೇನು ಕೊಡುಗೆಗಳನ್ನು ಕೊಡ್ತಾ ಇದ್ದೇವೆ ಎಲ್ಲವನ್ನು ಜನಗಳಿಗೆ ನಾವು ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇನ್ನು ಯೋಗದ್ದು ಕೂಡ ಒಂದು ಯೋಜನೆಯನ್ನು ಮಾಡ್ತಾ ಎಲ್ಲರಿಗೂ ಒಂದು ಅವೇರ್ನೆಸ್ ಮಾಡ್ತಾ ಮುಂದಿನ ದಿನಗಳಲ್ಲಿ ಇವ್ರಿಗೊಂದು ಸ್ವಂತ ಜಾಗಗಳನ್ನು ಮಾಡೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಮಾಡಬಹುದು, ಯಾರನ್ನ ನಾವು ಭೇಟಿ ಮಾಡ್ಬೋದು ಅಂತ ಒಂದು ಅವಕಾಶವನ್ನು ಇವ್ರ ಜೊತೆ ಕುರ್ತಿ ಚರ್ಚೆ ಮಾಡಿ ಸಾವಿರಾರು ಜನ ನಮ್ಮ ಈ ಮುಂದಿನ ವರ್ಷಕ್ಕೆ ಇದಕ್ಕೆ 3ರಷ್ಟು ಒಂದು 900 ಜನ 800 ಜನ ಆಗೋವಷ್ಟು ಶಕ್ತಿ ದೇವರು ಇವ್ರಿಗೂ ಕೊಡಲಿ ಅಂತ ಹೇಳ್ತಾ ನಾವು ಇವ್ರ ಜೊತೆ ಸದಾಕಾಲ ಇರ್ತೀವಿ, ಎಲ್ಲ ಥರದಲ್ಲೂ ನಾವು ಇರ್ತೀವಿ. ಬರೀ ಯೋಗ ದಿನದ ಮಾತ್ರ ಅಂತ ಅಲ್ಲ, ಸಂಪೂರ್ಣವಾಗಿ ಅವ್ರಿಗೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಯೋಗದ ಒಂದೇ ಅಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವು ಇರ್ತೀವಿ ಅಂತ ಹೇಳ್ತಾ ಯೋಗ ದಿನವನ್ನು ಇವರು ಯಶಸ್ವಿಗಳಿಗೆ ಇಲ್ಲಿ ಲಗ್ಗೆರೆನಲ್ಲಿ ಮಾಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಅವಕಾಶಗಳನ್ನು ಕೊಡಲಿ ಅಂತ ಕೇಳ್ತಾ ಧನ್ಯವಾದಗಳು. ಚಂದ್ರಶೇಖರ್ ಅಂತೇಳಿ, ನಾನು ಇಲ್ಲಿ ಕಾಮಾಕ್ಷಿ ಫೌಂಡೇಶನ್ ಅಧ್ಯಕ್ಷ ಆಗಿದ್ದೀನಿ, ಹಾಗೂ ಇಲ್ಲಿ ವಾರ್ಡ್ನಲ್ಲಿ ಕೂಡ ನಾನು JDSನಲ್ಲಿ ವಾರ್ಡ್ ಫ್ರೀಡಮ್ ಫೈಟರ್ ವಾರ್ಡ್ನ ಅಧ್ಯಕ್ಷನಾಗಿದ್ದೀನಿ. ಯೋಗ ದಿನಾಚರಣೆಯ ಶುಭಾಶಯಗಳು. ಹಾಗೆ ಇವತ್ತು ಒಂದು ದಿನ ಮ್ಯಾಟ್ ಇಟ್ಕೊಂಡು ಓಡಾಡದೆ ಪ್ರತಿ ವರ್ಷದಿಂದಲೇ 1 ಅವರು ಯೋಗಕ್ಕಾಗಿ ಸಮಯವನ್ನು ಮೀಸಲಿಟ್ಕೊಳ್ಳಿ. ಕೇಳಿದರೆ ನಮ್ಗೆ ಯೋಗ ಮಾಡೋಕ್ಕೆ ಟೈಮ್ ಇಲ್ಲ ಅಂತಾರೆ, ಸುಳ್ಳು. ಅದು 1 ಅವರು ನಮ್ಮ ಆರೋಗ್ಯಕ್ಕಾಗಿ ದಿನದಲ್ಲಿ 1 ಅವರನ್ನು ಟೈಮನ್ನು ಮೀಸಲಿಟ್ಕೊಂಡು ಯೋಗ ಮಾಡಿ ಆರೋಗ್ಯವನ್ನು ಕಾಪಾಡಿ. ಧನ್ಯವಾದಗಳು. ನನ್ನ ಹೆಸರು ಸುಲೋಚನಾ. ಉತ್ತಮ ಯೋಗ ಕೇಂದ್ರನ ನಮ್ಮದೇ ಯೋಗ ಕೇಂದ್ರ. ಪ್ರಥಮವಾಗಿ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯವನ್ನು ಇಡೀ ವಿಶ್ವಕ್ಕೆ ಕೋರ್ತಾ ಇದ್ದೀನಿ. ಏಕೆಂದರೆ ಇವತ್ತು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಒಂದು ಸಂಸ್ಕೃತಿಯನ್ನು ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಸಲ್ಲತಕ್ಕದ್ದು. ಅದೇ ರೀತಿ ನಮ್ಮ ಈ ಒಂದು ವಿಶ್ವ ಯೋಗ ದಿನವನ್ನು ನಮ್ಮ ಲಗ್ಗೆರೆ ಭಾಗದಲ್ಲಿ ಶಿವಗಂಗಾ ಸಾಂಸ್ಕೃತಿಕ ಮತ್ತು ಕ್ರೀಡಾ ಟ್ರಸ್ಟ್ ವತಿಯಿಂದ ಹಾಗೂ ಉತ್ತಮ್ ಯೋಗ ಕೇಂದ್ರ, RJR ಯೋಗ ಕೇಂದ್ರ ಇವನ್ನೆಲ್ಲವನ್ನು ಕೂಡ ಒಳಗೂಡಿಸ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊದಲನೇ ವರ್ಷ ಮಾಡಿದಾಗ 50ರಿಂದ 60 ವಿದ್ಯಾರ್ಥಿಗಳು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.